10 ನಿಮಿಷದಲ್ಲಿ ಮಾಡುವಂತಹ ಪಾಲಕ್ ಚಟ್ನಿ ಇವತ್ತಿನ ರೆಸಿಪಿ. ತುಂಬ ಸುಲಭ ವಿಧಾನ ಅಷ್ಟೇ ಅಲ್ಲ, ತುಂಬ ರುಚಿ ಕೂಡ. ಅನ್ನಕ್ಕೆ, ದೋಸೆ, ಚಪಾತಿಗೆಲ್ಲ ಹೇಳಿ ಮಾಡಿಸಿದಂತಹ ಚಟ್ನಿ. ಒಂದು ಕಟ್ಟು ಪಾಲಕನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಫ್ರೆಶ್ ಪಾಲಕ್ ಇದ್ದರೆ ತುಂಬ ಒಳ್ಳೆಯದು. ಮತ್ತು ಇಲ್ಲಿ ಒಂದು ದೊಡ್ಡ ಈರುಳ್ಳಿ, ಒಂದು 12 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ. ಸಣ್ಣ ಗಾತ್ರದಾದರೆ 12, ದೊಡ್ಡದಾದರೆ ಒಂದು 8 ಸಾಕಾಗ್ತದೆ. ಇದು ದೊಡ್ಡ ಈರುಳ್ಳಿಯನ್ನು ನಾನಿಲ್ಲಿ ತೆಳುವಾಗಿ ಕಟ್ ಮಾಡಿದ್ದೇನೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಖಂಡಿತ ಪ್ರೆಸ್ ಮಾಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ವಲ್ಪ ಹುಳಿ, ಜಾಸ್ತಿ ಬೇಡ, ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ. ಈಗ ಕೆಂಪು ಮೆಣಸಿನ ಪುಡಿ ಒಂದು ಅರ್ಧ ಚಮಚ, ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಕಲ್ಲರಿಗೋಸ್ಕರ ಅದೊಂದು ಅರ್ಧ ಚಮಚ ಅಥವಾ 1 ಚಮಚ ಹಾಕ್ಕೊಳ್ಬಹುದು. ಸ್ವಲ್ಪ ನೀರು ಹಾಕಿದನ್ನು ನುಣ್ಣಗೆ ರುಬ್ಲಿಕ್ಕೆ ಇಟ್ಟಿದ್ದೇನೆ ನಾನು. ಅಷ್ಟೊತ್ತಿಗೆ ನಾವೀಗ ಈ ಪಾಲಕನ್ನು ರಫ್ ಆಗಿ ಸ್ವಲ್ಪ ಕಟ್ ಮಾಡುವ. ತುಂಬ ತೆಳುವಾಗಿ ಕಟ್ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ರಫಲ್ಲಿ ಕಟ್ ಮಾಡಿದರೆ ಸಾಕು. ನೋಡಿ, ಈ ರೀತಿ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನು. ಈಗ ನೋಡಿ, ಇಲ್ಲಿ ಮಿಕ್ಸಿಯಲ್ಲಿ ರೆಡಿ ಆಯ್ತಿದು. ತುಂಬ ಸ್ಮೂತ್ ಪೇಸ್ಟ್ ರೆಡಿ ಆಯಿತು. ಸ್ವಲ್ಪ ಸಹ ತರಿ ಇಲ್ಲ ಇದರಲ್ಲಿ, ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ. ತುಂಬ ಸಾಫ್ಟ್ ಆಗಿದೆ ಅಲ್ಲ. ಈಗ ರೆಡಿ ಮಾಡುವ, ಹೇಗೆ ಮಾಡೋದನ್ನು ನೋಡುವ. ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಅರ್ಧ ಚಮಚ ಸಾಸಿವೆ ಸಣ್ಣ ಚಮಚದಲ್ಲಿ ಹಾಕಿದ್ದೇನೆ. ಸಾಸಿವೆ ನೋಡಿ ಚಟಪಟ ಅಂತ ಇದೆ. ಆವಾಗ 1 ಚಮಚದಷ್ಟು ಕಡಲೆಬೇಳೆ, ದೊಡ್ಡ ಚಮಚ ಕಡಲೆಬೇಳೆ ಹಾಕಿದ್ದೇನೆ. ಅದೇ ರೀತಿ ಒಂದು ಸಣ್ಣ ಚಮಚದಲ್ಲಿ ಉದ್ದಿನಬೇಳೆ. ಇದೆರಡನ್ನು ಸ್ವಲ್ಪ ಕ್ರಿಸ್ಪಾಗುವ ಫ್ರೈ ಮಾಡುವ. ಈಗ ನೋಡಿ, ನಾನು 1 ಎಸಳಷ್ಟು ಕರಿಬೇವು ಹಾಕ್ತಾ ಇದ್ದೇನೆ, ಫ್ರೆಶ್ ಕರಿಬೇವು. ಮತ್ತು ಕೆಂಪು ಬ್ಯಾಡಿಗೆ ಮೆಣಸಿದೆ ನೋಡಿ, ಅದನ್ನೊಂದು 2-3 ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ. ಇದೆಲ್ಲ ಒಳ್ಳೆ ಫ್ರೈ ಆಗಲಿ. ಫ್ರೈ ಆದ ನಂತರ ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿಟ್ಟ ಹಾಕಿ ಸ್ವಲ್ಪ ಮಸಾಲೆಯನ್ನು ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡುವ. ನೀರು ಹಾಕುವ ಅಗತ್ಯ ಇಲ್ಲ, ಯಾಕಂದರೆ ಇದು ನೀರು ಹಾಕದೆ ಮಾಡುವಂತಹ ಚಟ್ನಿ. ಸಾರು ಮಾಡೋದಲ್ಲ ನಾವು, ಇದು ಚಟ್ನಿ ಮಾಡೋದು. ಹಾಗಾಗಿ ಇದಕ್ಕೆ ನೀರು ಹಾಕೋದು ಬೇಡ. ಇದೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಅಥವಾ ತುಪ್ಪ 2 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು ಎಣ್ಣೆ. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ. ಆವಾಗ ನಾನೀಗ ಈ ಕಟ್ ಮಾಡಿಟ್ಟ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಇದನ್ನಷ್ಟೇ ನೀರು ಹಾಕದೆ ಚೆನ್ನಾಗಿ ಮಸಾಲೆಯೊಟ್ಟಿಗೆ ಫ್ರೈ ಮಾಡಬೇಕು. ಈ ಮಸಾಲೆಯಲ್ಲಿಯೇ ಬೇಯಬೇಕು ಅದು. ಪಾಲಕ್ ಸ್ವಲ್ಪ ಬಾಡುವವರೆಗೆ ಇದೇ ರೀತಿ ಫ್ರೈ ಮಾಡುವ, ಮಧ್ಯಮ ಉರಿಯಲ್ಲಿ. ಪಾಲಕ್ ನೋಡಿ ನೀರು ಬಿಡ್ತಾ ಇದೆ. ಈಗ 2 ಕಾಯಿ ಮೆಣಸನ್ನು ನಾನು ಸೀಳಿ, ಅಂದರೆ ನಡುವೆ ಕಟ್ ಮಾಡಿ ಹಾಕಿದ್ದೇನೆ, ಪರಿಮಳ ಮತ್ತು ರುಚಿ ಚೆನ್ನಾಗಿರ್ತದೆ ಅಂತ. ಈಗ ಮುಚ್ಚಳ ಮುಚ್ಚಿ ಇದನ್ನು 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಬೇಯಿಸುವ. ಸ್ವಲ್ಪ ನೀರುಂಟು ನೋಡಿ, ಈ ನೀರು ಪೂರ ಡ್ರೈ ಆಗಬೇಕು, ಅಷ್ಟರವರೆಗೆ ನಾವು ಇದನ್ನು ಬೇಯಿಸಬೇಕಾಗ್ತದೆ. ಮೆಲ್ಲ ಉರಿಯಲ್ಲೇ ಇಟ್ಟಿದ್ದೇನೆ ನಾನು ಇದನ್ನು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಅಷ್ಟೇ ಅಲ್ಲ, ಒಳ್ಳೆ ಪರಿಮಳ ಸಹ ಬರ್ತಾ ಇದೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ತೇನೆ. ಇದು ಆಪ್ಷನಲ್, ಹಾಕದೆ ಸಹ ಇರಬಹುದು. ಆದರೆ ನಾವು ಮಂಗಳೂರಿನವರು ಹೆಚ್ಚಾಗಿ ಎಲ್ಲದಕ್ಕೂ ತೆಂಗಿನ ತುರಿಯನ್ನು ಬಳಸ್ತೇವೆ. ಹಾಗೆ 1-2 ಚಮಚ ನಾನು ಹಾಕಿದ್ದೇನೆ ಇದಕ್ಕೆ. ರುಚಿ ಸಹ ಚೆನ್ನಾಗಿ ಬಂದಿದೆ. ನೀವು ಸಹ ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಡ್ರೈ ಆಯ್ತಿದು. ಇಷ್ಟು ಡ್ರೈ ಆದರೆ ಸಾಕು, ಸುತ್ತ ಎಣ್ಣೆ ಬಿಡ್ತದೆ ಪ್ಯಾನಲ್ಲಿ, ಆವಾಗ ರೆಡಿ ಆಯಿತು ಅಂತ ಅರ್ಥ. ರುಚಿಯಾದ ಪಾಲಕ್ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಖಂಡಿತ ನಿಮ್ಮ ಮನೆಯಲ್ಲಿ ಸಹ ಟ್ರೈ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.